1500 ಅಷ್ಟೇ. ಯಾಕ ಬಂದ ಬ್ರೇಕಪ್ ಅಂದ್ರೆ ಹೊಸ ಬಿಸ್ನೆಸ್ ಶುರು ಮಾಡ್ದ ಏನ್ ಕತೆ? ತಲೆ ಕೆಲ್ಸಕ್ಕೆ ಹೋಗ್ಬೇಡ. 1500 ಅಲ್ಲ, ಫ್ರೀಯಾ ಬರ್ತಿ ಅಂದ್ರು ಯಾರೇ ಕರೆಯಲ್ಲ ನಿನ್ನ. ಶಾಕ್ ಆಯ್ತಾ? ಏ ಇಲ್ಲ ಆಗಿಲ್ಲ. ಲೇಡಿ ಗೆಟಪ್ ಅಲ್ಲಿ ಬಂದಿರೋದು. ಲೇಡಿ ಎಲ್ಲ ಕಣೋ ನೀನು, ಬಸೋಡಿ ನೀನು, ಬಸೋಡಿ. ಇವಾಗ ಅಮ್ಕುಡುಂಕುತ್ತ ಒಳ್ಳೆ ಕ್ರಿಸ್ಗೆಲ್ ತಂಗಿ ತರ ಇದ್ದಾನೆ, ಮಂಜುಳಾ ಗೇಲ್ ನೀನು. ಮ್ಯಾಮ್ ಈ ಲೊಕೇಶನ್ ಎಲ್ಲಿರೋದು ಅಂತ ಸ್ವಲ್ಪ ಹೇಳಿ ಮ್ಯಾಮ್. ಯಾಕೋ ಅಷ್ಟ್ ಕಿರ್ಚಾಡ್ತಿದ್ಯಾ? ಹೇತ್ಕೊಂಡ್ ಗಿತ್ಕೊಂಡ್ ಬಿಟ್ಟಿದ್ಯಾ? ಹುಷಾರು. ಸ್ವಲ್ಪ ಹಂಗೆ ಕಮೆಂಟ್ ಮಾಡಿ. ಎಲ್ಲ ಬರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂದೆ ಮಕ್ಕಳ್ಕ. ಏನೋ ಒಂದೇ ತಲ ಬಂದ್ಬಿಡ್ತೀರಾ? ಮಿಕ್ಕ ತಲಗಳೆಲ್ಲ ಕಟಿಂಗು ಸೇವಿಂಗು ಮಾಡಿಸ್ಕೊಳಕ್ ಹೋಗವೆ, ಅದಕ್ಕೆ ಬಿಸ್ಕೊಳ್ಳೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬಾ, ಟೀಕಾ ಕೊಡ್ತೀನಿ, ನೋಡ್ಬಿಟ್ಟು ಅಂಟಾಕೋ. ನಿಮ್ ಜನ್ಮಕ್ ಬೆಂಕಿ. 2000 ರೂಪಾಯಿ ಅತ್ತ ಮನೆಗೆ ಫ್ರೀ, ಅಮ್ಮನ ಮನೆಗೆ ಫ್ರೀ, ನಿಮ್ಮ ಅವ್ವನ ಮನೆಗೆ ಫ್ರೀ, ನಿನ್ ಗಂಡನ ಮನೆಗೆ, ನಿನ್ ಮಿಂಟರ್ ಮನೆಗೆ ಫ್ರೀ ಅಂತ ಕಳ್ಸ್ಬಿಟ್ಟಲ್ಲ ಹೆಣ್ಮಕ್ಳು. ನಿಮ್ ಜನ್ಮಕ್ಕೆ ಮಳೆ ಬೆಳೆ ಇಲ್ದೇನೆ ಇಲ್ಲಿ ನಮ್ ಕರ್ನಾಟಕದಲ್ಲಿ ಯಾವ್ದೋ ಶಾಟ್ ತಮಿಳ್ನಾಡು ನೀರ್ ಬಿಡ್ಬೇಕಾ ನೀನು? ತಮಿಳ್ನಾಡ್ಗೆ ನಿನ್ ಜನ್ಮಕ್ ಬೆಂಕಿ ಸಿಗಾಕ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾವ್ ಯಾವ ಜಾತಿ ಇಲ್ಲ. ನೀವು ನಮ್ಗೆ ಓಟ್ ಹಾಕ್ಬಿಟ್ಟು ಗೆಲ್ಸಿದಿರಿ ಅಂತ. ನೀನ್ ಮುಸುಡಿ ನೋಡಿ ಯಾವ ಬೊಟ್ಟೆ ಮಗ ಓಟ್ ಹಾಕಿದ, ಯಾವ ಬೊಟ್ಟೆ ಮಗನ ಓಟ್ ಹಾಕಿದ ನಿನ್ ನೋಡಿ. ಸಿದ್ದರಾಮಯ್ಯ ನೋಡಿ ಕೆಲವರು ಹಾಕಿದ್ರು ಕಣೋ, ನೀವು ಕೊಟ್ಟ ದರಿದ್ರ. ನಮ್ಮನ್ನ ನೀವು ಗೆಲ್ಸಿದ್ರೆ ನಿಮ್ಮನ್ನ ಗೆಲ್ಸಿದ್ರೆ ಟಿಕಾ ಹೊಡೆಸ್ಕೊಳಕ ಬಕ್ಕ ನಾವು. ಬಾ ಹೊಡೆದ್ಬಿಟ್ಟು ಅಂತ ಟಿಕಾನ ಫ್ರೀ ಆಗದ ಟಿಕಾ ಭಯ್ಯ. ಗೈಸ್ ಮೊದಲೇ ವಿಡಿಯೋ ಆಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ತುಂಬಾ ಬೇಜಾರದ ವಿಷಯ, ಯಾಕಂದ್ರೆ ಎಷ್ಟೋ ವರ್ಷದಿಂದ ಸರ್ವಿಸ್ ಕೊಟ್ಟಿದ್ದ ನನ್ನ ಫೇವ್ರೆಟ್ ಬಾಕ್ಸರ್ ಕಾಚ ಹರಿದೋಗಿದೆ. ನನ್ನ ಜೀವನದಲ್ಲಿ ಎಷ್ಟೋ ಶಾರ್ಟ್ಸ್ ಬಂತು, ಆದ್ರೆ ಇದ್ರಷ್ಟು ಕಂಫರ್ಟ್ ನಂಗೆ ಯಾವತ್ತೂ ಯಾವುದು ಕೊಟ್ಟಿರ್ಲಿಲ್ಲ. ನಿಮ್ಗೆ ಅನ್ಸ್ಬೋದು ಇದರಲ್ಲಿ ವಿಡಿಯೋ ಮಾಡುವಂತದ್ದು ಎಂತ ಇದೆ ಅಂತ, ಯಾಕಂದ್ರೆ ವಿಷಯ ಇದೆ. ಯಾಕಂದ್ರೆ ಹಣ ಮುಖ್ಯ ಅಲ್ಲ, ಅದರ ಕ್ವಾಲಿಟಿ ಮುಖ್ಯ, ಎಷ್ಟು ಸಮಯ ಬರ್ತದೆ ಎಂಬುದು ಮುಖ್ಯ, ಕನೆಕ್ಷನ್ ವಿತ್ ದ ಶಾರ್ಟ್ಸ್ ಮುಖ್ಯ. ವಾರದ ಕತೆ ಕಾಚದ ಜೊತೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ಪ್ರಜ್ವಲ್ ರೇವಣ್ಣಗೆ 7 ಅಲ್ದು ಕೊಡ್ತಾರೆ ಚೆನ್ನಾಗಿ. ಇದನ್ನ ಗಿನ್ನಿಸ್ ಬುಕ್ಕಿಗೆ ಸೇರಿಸಿ ತಾಚದ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಕೊಡಬೇಕು ಎಂದು ಕಳಕಳಿಯ ಪ್ರೇರಣೆ. ನೀವ್ ಅದ್ ಹೆಂಗ್ ಹಲ್ ನೋಡಿ ಜ್ಯೋತಿಷ್? ಹೌದು, ನಾನು ಹಲ್ಗಳು ನೋಡ್ಬಿಟ್ಟೆ ಓ ಜನ್ಮದಲ್ಲಿ ದೆವ್ವಾಗಿರ ಅಂತ ಹೇಳ್ತೀನಿ. ನಾನೇನಾಗಿದ್ದೀನಿ? ಓ ಜನ್ಮದಲ್ಲಿ ದೆವ್ವಾಗಿದ್ರೆ ಆದ್ರೆ ಅಷ್ಟು ದೊಡ್ಡ ದೆವ್ವಾಗಿಲ್ಲ, ಪ್ರೀತಿ ದೆವ್ವಾಗಿದ್ರೆ ಅಂದ್ರೆ ತುಂಬಾ 100% ದೆವ್ವಾಗಿಲ್ಲ. ಅಂದ್ರೆ ಒಂದೇನೋ ನಿಮ್ ಜನ್ಮದಲ್ಲಿ ಓದ್ ಜನ್ಮದಲ್ಲಿ ಕಳ್ಕೊಬಿಟ್ಟಿದ್ರಿ, ಅದನ್ನ ಹುಡುಕಿದ್ರಿ, ದೇವ್ರಿಗೆ ಸಿಕ್ಕಿದೆ, ನಿಮ್ಗೆ ಸಿಕ್ಕಿದ್ಮೇಲೆ ತಾಳ್ಮೆ ಆಗಿದ್ರೆ ಅದು ಮತ್ತೆ ನೀವು. ಎಲ್ಲ ಸವಾಸ್ ದೋಷರಿ. ಏ ಬೈ, ನೀ ಆಡದಿ ನಾಯಿ ಅಲ್ಲ, ನೀನು ಹುಲ್ಲು ತಿನ್ಬೇಕು, ಬಿಸ್ಕಿಟ್ ಅಲ್ಲ. ಗೈಸ್ ಮದುವೆ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಯಾರಪ್ಪ ಅದು ಮುಖ ತೋರಿಸು ಒಂಚೂರು? ನೀನ್ ತನಪ್ಪ ಅಮ್ಕೊಡು ಮಂಜ. ಇದ್ಯಾಕ್ ಮರ ಹಿಂಗೆ? ಬ್ರೋ ಬೇಬಿಮ್ಮ, ಪಪ್ಪುಮ್ಮ, ಚಿನ್ನಿಮ್ಮ ಎಲ್ಲಮ್ಮ ನನ್ನ ಬಿಟ್ಟೋಗಿದ್ರು ಬ್ರೋ. ಇವಾಗ ಕಾಶಿಗೆ ಹೋಗಿ ಸನ್ಯಾಸಿ ಆಗೋಣ ಅನ್ಕೊಂಡಿದೀನಿ ಬ್ರೋ. ಹೋಗೋದು ಹೋಗ್ತೀಯ, ಪಪ್ಪಮ್ಮನ್ ಮದ್ವೆ ನೋಡ್ಕೊಂಡು ಹೋಗು. ಕಾಶಿಗಾದ್ರೂ ಹೋಗು, ರಾಮೇಶ್ವರಕ್ಕಾದ್ರೂ ಹೋಗು, ಫೋನ್ ಮಾತ್ರ ತಗೊಂಡು ಹೋಗ್ಬಿಡ್ತೀನಿ. ಸನ್ಯಾಸಿ ಆದಿವಾಸಿ ಅಲ್ಲಾಗಿಲ್ಲ ಯಾವಾಗ ಬಂದಾತ. ಪಪ್ಪಮ್ಮ ಒಂದು ಮಗುವಿನ ಅಮ್ಮ. ನಿಜ ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ. ಒಬ್ಬ ಪ್ರೇಮಿಯಾಗಿ ಹೇಳ್ತೀನಿ, ಸತ್ತೋಗ್ಬಿಡು.